ಇದ್ರು ಒಪ್ಕೊಳ್ತಾರಿಲ್ಲ ಅಂತಲ್ಲ. ಈಗ ಅವರಿಗೆ ಒಂದು ಇಶ್ಯೂ ಬೇಕಾಗಿದೆ, ಏನಾದರೂ ಮಾಡಿ ಟೀಕೆ ಮಾಡಬೇಕಪ್ಪ ಈ ಕಾಂಗ್ರೆಸ್ ಗ್ಯಾರಂಟಿ ಬೆನ್ನ ಹತ್ತಿರ ಜನಕ್ಕೆ ಹೆಸರು ಕೆಟ್ಟು ಹೋಗಿಬಿಡ್ತದೆ. ಯಾವುದನ್ನು ಟೀಕಾ ಮಾಡೋದು, ಖಜಾನೆ ಖಾಲಿ ಆಯಿತು ಏನು ಒಟ್ಟಲ್ಲಿ ಒಂದಿಲ್ಲ ಮಾತಾಡಿದ್ರೆ ಎಲ್ಲರೂ ಈಗ ನಡೀತಾ ಇದೆ ರನ್ ಆಗಲಿಕ್ಕೆ ಸರ್ಕಾರ. ಅಂದ್ರೆ ನಾವು ಹೇಳೋದಿಷ್ಟ ವಿರೋಧ ಮಾಡೋದಕ್ಕಾಗಿ ನಾವು ಬೆಟ್ಟ ಹತ್ತಾಕ್ಬಿಡೋದಿಲ್ಲ, ಮತ್ತೇನು ಮಾಡೋದಿಲ್ಲ ಅನ್ನೋದ್ರಿಂದ ಜಗದಿಂದ ನೀವು ಸಣ್ಣವರಾಗ್ತೀವಿ ನಾ ಉಳಿದವ್ರಲ್ಲ ಅಂತ. ಇವತ್ತು ಇನ್ನೂ ಒಂದು ಕಾರಣ ಇಲ್ಲಿ ಹೇಳಬೇಕಾಗಿದ್ದು ಭಾಳ ಪ್ರಮುಖ ಕಾರಣ, ನೀವೆಲ್ಲ ವಿಚಾರ ಮಾಡುವಂಥದ್ದು ಈ BJPಗೆ ಮಾಡುತ್ತಿರುವಂಥ ಲವ್ ಜಿಹಾದ್ ಆಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಅಥವಾ ಅತಿ ಹಿಂದುತ್ವದ ವೈಭವೀಕರಣ ಆಗಿರ್ಬೋದು. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಅಮೇರಿಕ ದೂರ ಸರಿಸಲಿಕ್ಕತ್ತದಲ್ಲ. ಇದು ಅಷ್ಟು ಸತ್ಯದ. ಓಪನ್ ಮಾರ್ಕೆಟ್ ಕೊಟ್ಟು ಅಮೇರಿಕ ನಮಗೆ ಎಷ್ಟೋ ಹೆಲ್ಪ್ ಮಾಡಿದ್ವಿ ಎಲ್ಲ ಗೊತ್ತಿಲ್ಲ, ಅದು ಲಾಭ ಮಾಡ್ಕೊಳ್ಳೋದು ಇಲ್ಲ ಅಂತಲ್ಲ. ಇವತ್ತು ಅದೇ ದೇಶ ನಮ್ಮನ್ನು ದೂರ ಸರಿಸ್ಲಿಕ್ಕತ್ತದ, ಅನೇಕ ದೇಶಗಳು ದೂರ ಸರಿಸ್ತಾ ಇದ್ದಾವೆ. ಇನ್ನೂ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಹೇಳಬೇಕಾಗಿದ್ದಪ್ಪ ಅಂತಂದ್ರೆ, ಪಾಕಿಸ್ತಾನವನ್ನು ಸ್ವತಃ UN ಇದ್ದಿದ್ದು ಭಯೋತ್ಪಾದಕ ದೇಶದ ಕರೀಲಿಲ್ಲ, ನಮ್ಮನ್ನು ಕರೀತಾ ಇದೆ. ಇದೇನು ರೀ ಇದು ಎಲ್ಲ? ಇದಕ್ಕೆ ಕಾರಣ ಅಂದ್ರೆ ನಮ್ಮ ಅತಿಯಾದಂತಹ ಧಾರ್ಮಿಕತೆ ಇದನ್ನು ನಾವು ಮರಲಿಕ್ಕಾಗೋದಿಲ್ಲ. ಇದರರ್ಥ ಧರ್ಮ ನಂಬಾರ್ದು, ಅದು ದೂರ ಸರಿಸ್ಬೇಕು ಅಂತಲ್ಲ, ಧರ್ಮ ನಂಬ್ರಿ ನೀವು, ಆದರೆ ನಮ್ಮದೇ ಶ್ರೇಷ್ಠ, ನಮಗಿಂತ ಶ್ರೇಷ್ಠ ಯಾವುದಿಲ್ಲ ಅನ್ನುವಂಥದ್ದು, ಇನ್ನೊಂದು ಧರ್ಮದ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು, ಮಾಬ್ ಲಿಂಚಿಂಗ್ ಅಂತ ಕೆಲಸಗಳು ಮಾಡುವಂಥದ್ದು, ಲವ್ ಜಿಹಾದ್ ಅಂತ ಕೆಲಸಗಳು ಮಾಡಿ ಅನಗತ್ಯ ಸಮಾಜ ಹೊಡೆಯುವ ಕೆಲಸವನ್ನು ಮಾಡುವಂಥದ್ದು. ಸಮಾಜ ಇವತ್ತು ಒಳಗೆ ಛಿದ್ರ ಆಗ್ಲಿಕ್ಕೆ ಹಿಂದೂ ಎಲ್ಲ ಒಂದು ಹೇಳ್ತೀರಿ, ಬಟ್ ಜಾತಿ ವ್ಯವಸ್ಥೆ ಅಂತ ಹಾಕ್ತಾ ಇಲ್ಲ. ಹೋಗ್ಬಿಟ್ರಿ ಮುಸಲ್ಮಾನ ಬದಿಗಿಟ್ಟು ಅಟ್ಲೀಸ್ಟ್ ಹಿಂದೂ ಧರ್ಮದಲ್ಲಿದ್ದಂಥ ಜಾತಿ ಅನ್ನುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಅದು ದೋಷ. ಅದಕ್ಕಿಂತ ಏನು ಮಾಡಿದ್ರಿ ಇಲ್ಲಿವರೆಗೆ? ಎಂಥ ಪ್ರಯತ್ನ ಮಾಡ್ತಾಯಿದ್ದೀರಿ?